ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮಗೆಲ್ಲ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ₹1 ಖರ್ಚಿಲ್ದೇನೆ ಮನೆಯಲ್ಲೇ ಸಿಗುವಂತಹ ಹಾಲಿನ ಪುಡಿಯಿಂದ ಒಂದು ರುಚಿಕರವಾದಂಥ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಕೆಲವೇ ನಿಮಿಷಗಳು ಸಾಕು, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಸಡನ್ನಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಈ ಸ್ವೀಟು ಹೇಳಿ ಮಾಡಿಸ್ದಂಗಿದೆ. ಬನ್ನಿ ಹಾಲಿನ ಪೌಡ್ರ್ ದೂದ್ ಪೇಡನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನಾನೊಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡ್ಬಿಡೋಣ. ತುಪ್ಪ ಒಂದು ಸ್ವಲ್ಪ ಕರಗಲಿ, 1-2 ನಿಮಿಷ ತುಪ್ಪ ಚೆನ್ನಾಗಿ ಕರಗಲಿ. ಈ ಸ್ವೀಟನ್ನು ನೀವು ಕೆಲವೇ ನಿಮಿಷದಲ್ಲಿ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ನೋಡಿ, ನೀವು ಹೊರಗಡೆ ದುಡ್ಡು ಕೊಟ್ಟು ತರೋ ಅವಶ್ಯಕತೆನೇ ಇರಲ್ಲ ದೂದ್ ಪೇಡನ. ಈಗ ತುಪ್ಪ ಚೆನ್ನಾಗಿ ಕರಗಿದ್ದು, ಈಗ 2 ಕಪ್ಪಷ್ಟು ಹಾಲು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳೋಣ. 1-2 ಸೆಕೆಂಡು ಹುರ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಹಾಲಿನ ಪೇಡ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದೇ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನಿಮ್ಮ ದೂದ್ ಪೇಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೀವು ಸರಿಯಾದ ಪ್ರಮಾಣದಲ್ಲಿ ಹಾಕೊಳ್ಳಿ. ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟಿಲ್ಲದ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಆಗಿದ ತಕ್ಷಣ 1 ನಿಮಿಷನೂ ಕೈ ಬಿಡ್ದಂಗೆ ನೀವು ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ಆವಾಗಲೇ ಹಾಲಿನ ಪೇಡ ಚೆನ್ನಾಗಿ ಬರೋದು, ಹಾಗೇನೆ ಗಂಟು ಕೂಡ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ 2-3 ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ. ನೀವು ಅದು ಥಿಕ್ನೆಸ್ ಬರೋವರೆಗೂ ಗಟ್ಟಿ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು ಸ್ವಲ್ಪ ಬಿಟ್ರೂ ಕೂಡ ಗಂಟಾಗಿಬಿಡುತ್ತೆ. ಹಾಲಿನ ಪೌಡ್ರಲ್ಲಿ ಮಾಡೋದ್ರಿಂದ ಇದು ಬೇಗ ಆಗುತ್ತೆ. ಅದೇ ಹಾಲಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಹಾಲಿನ ಪೇಡ ಮಾಡೋದು. ನೋಡಿ ಫ್ರೆಂಡ್ಸ್, ನೀವು ಕರೆಕ್ಟಾಗಿ ಅಳತೆ ಪ್ರಮಾಣದಲ್ಲಿ ಮಾಡ್ಕೊಂಬಿಟ್ರೆ ಈ ರೀತಿ ಒಂದು 5 ನಿಮಿಷಕ್ಕೇ ಚೆನ್ನಾಗಿ ಪೇಡ ರೆಡಿಯಾಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ಇನ್ನೂ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಇನ್ನೂ ಗಟ್ಟಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ತವಕ್ಕೊಂದು ಸ್ವಲ್ಪನೂ ಕೂಡ ಅಂಟ್ಕೊತಾ ಇಲ್ಲ, ಅಷ್ಟು ನೀಟಾಗಿ ಒಂಚೂರು ಗಂಟಿಲ್ದಂಗೆ ಈ ಪೇಡ ರೆಡಿಯಾಗುತ್ತೆ. ಈಗ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಪೇಡ. ಈಗ ನೋಡಿ, ಈಗ ಇದನ್ನು ಚೆನ್ನಾಗಿ ಗಟ್ಟಿ ಆದ ನಂತರ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಉಂಡೆ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು ಟ್ರೇಗೆ ಹಾಕೊತಾ ಇಲ್ಲ, ನೀವು ಬೇಕು ಅಂದ್ರೂ ಟ್ರೇಗೆ ತುಪ್ಪನ ಹಾಕೊಬೋದು. ಹಾಗೆ ನಾನು ಉಂಡುಂಡೆ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿಯಾಗಿ ಬಿಡ್ತಾ ಇದ್ದೀನಿ. ಇದು ಕೊನೆಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊತಿದ್ದೀನಿ. ಯಾಕಂದರೆ ಉಂಡೆ ಕಟ್ಟೋದ್ರಿಂದ ಸ್ವಲ್ಪ ಉಂಡೆ ಕಟ್ಟುವಾಗ ಕೈಗೆ ಅಂಟ್ಕೋಬಾರ್ದು ಅಂತೇಳಿ ಒಂದೇ ಒಂದು ಸ್ವಲ್ಪನ ತುಪ್ಪನ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. 1 ಅವರ್ ಕೂಡ ನಾನು ಬಿಟ್ಟಿದ್ದೆ ಇದನ್ನು. ನೋಡಿ, ಉಂಡೆ ಕಟ್ಟಿದ್ರೆ ಒಂದು ಸ್ವಲ್ಪನೂ ಕೂಡ ಕೈಗೆ ಅಂಟ್ಕೊತಾ ಇಲ್ಲ. ದೂದ್ ಪೇಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಮಧ್ಯದಲ್ಲಿ ಒಂದು ಬಾದಾಮಿ ಕೂಡ ಬೇಕಂದರೆ ಸೇರಿಸ್ಕೊಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಕೂಡ ಟೇಸ್ಟ್ ವೈಸ್ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ.